ಸ್ನೇಹಿತರೆ, ನ್ಯೂ ಇಯರ್ ಬಂತು ಅಂತ ಫ್ಯಾಮಿಲಿ ಜೊತೆ ಪಾರ್ಟಿ ಮಾಡೋದನ್ನ ನೋಡಿದ್ದೀವಿ. ವೀಕೆಂಡ್ ಬಂತು ಅಂತ ಸ್ನೇಹಿತರ ಜೊತೆ ಪಾರ್ಟಿ ಮಾಡೋದನ್ನ ನೋಡಿದ್ದೀವಿ. ಆದರೆ ಇಲ್ಲೊಬ್ಬ ಭೂಪ ತನ್ನ ಜೀವನದ ಮಹತ್ತರ ಘಟ್ಟದಲ್ಲಿ ದೊಡ್ಡ ಪಾರ್ಟಿ ಮಾಡಿ ಎಡವಟ್ಟು ಮಾಡ್ಕೊಂಡಿದ್ದಾನೆ. ಏನದು ಎಡವಟ್ಟು, ಯಾಕಾಯಿತು, ಹೇಗಾಯಿತು ಅದನ್ನು ಹೇಳೋಕ್ಕಿಂತ ಮುಂಚೆ ಈ ವಿಡಿಯೋನ ನೀವು ನೋಡಲೇಬೇಕು. ನೋಡ್ಕೊಂಬನ್ನಿ. ಈಗ ಅಸಲಿ ಮ್ಯಾಟ್ರಿಗೆ ಬರೋಣ. ಏನಪ್ಪ ಅಂತಂದ್ರೆ, ಈ ವಿಡಿಯೋದಲ್ಲಿ ಒಂದು ಮಹಿಳೆ ಇಲ್ಲ, ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಆದರೆ ಅಲ್ಲಿದ್ದ ಕೆಲವು ಮಂದಿ ಅವಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಷ್ಟಕ್ಕೂ ಆಗಿದ್ದು ಇಷ್ಟೇ ಫ್ರೆಂಡ್ಸ್. ಏನು ಅಂದರೆ, ಇದು ಮದುವೆ ಮನೆ. ಇಲ್ಲಿ ಹುಡುಗಿ ಮದುವೆ ಸಂಭ್ರಮದಲ್ಲಿ ಇದ್ದಾಳೆ. ಆದರೆ ವರ ಎಲ್ಲಿ? ವರ ಕಂಠಪೂರ್ತಿ ಕುಡಿದು ರಂಪಾಟ ಮಾಡಿದ್ದಾನೆ. ಇದೇನಿದು, ಸಿನಿಮಾ ಕತೆ ಇದ್ದಂಗಿದೆಯಲ್ಲ ಅಂತ ಅನ್ಕೊಂಡ್ರೆ ಇಲ್ಲ, ಇದು ಸಿನಿಮಾ ಕತೆ ಅಲ್ಲ, ರಿಯಲ್ ಸ್ಟೋರಿ. ಈ ವಿಡಿಯೋ ನೋಡಿದಾಗ ನಮಗೆ ತಟ್ಟಂತ ನೆನಪಾಗೋದು ಅರ್ಜುನ್ ಸರ್ಜಾ ಅಭಿನಯದ ಅಳಿಮಯ್ಯ ಸಿನಿಮಾ. ಆ ಸಿನಿಮಾದಲ್ಲಿ ಮದುವೆ ಟೈಮ್ನಲ್ಲೇ ಅರ್ಜುನ್ ಸರ್ಜಾ ರಾತ್ರಿ ಇಡೀ ಕಂಠ ಪೂರ್ತಿ ಕುಡಿದಿರ್ತಾರೆ. ಕಂಠ ಪೂರ್ತಿ ಕುಡಿದು ಮದುವೆ ಟೈಮ್ನಲ್ಲಿ ಹುಡುಗಿಗೆ ತಾಳಿ ಕಟ್ಟೋ ಬದಲು ಅವ್ರ ಅಮ್ಮಂಗೆ ತಾಳಿ ಕಟ್ಟಕ್ಕೆ ಹೋಗ್ತಾರೆ. ನೀವು ಒಂದ್ಸತಿ ನೋಡ್ಬಿಡಿ. ರಾತ್ರಿ ಎಣ್ಣೆ ಹಾಕ್ಬೇಡ ಅಂತ ಈಗ ನೋಡಿ ನಾವಂತ. ಎಸ್, ಇದು ರೀಲ್ ಆಯ್ತು. ರಿಯಲ್ನಲ್ಲಿ ಈ ಘಟನೆ ನಡೆದಿರೋದು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೇ. ಹೌದು, ಕಂಠ ಪೂರ್ತಿ ಕುಡಿದ ವರ ಆರ್ತಿ ತಟ್ಟೆಯನ್ನೇ ಎತ್ತಿ ಬಿಸಾಕಿದ್ದಾನೆ. ಇಡೀ ಛತ್ರದ ಫುಲ್ಲು ರಂಪಾಟ ಮಾಡಿದ್ದಾನೆ. ಇದರಿಂದ ಮನನೊಂದ ಹುಡುಗಿ ತಾಯಿ ಈಗಲೇ ಹೀಗೆ, ಇನ್ನು ಮದುವೆ ಆದಮೇಲೆ ನನ್ನ ಮಗಳನ್ನ ಹೇಗಪ್ಪ ನೋಡ್ಕೋತಾನೆ ಅಂತ ಹೇಳಿ, ನೀನೂ ಬೇಡ, ನಿನ್ನ ಸಂಬಂಧನೂ ಬೇಡ ಅಂತೇಳಿ ಮದುವೆ ಕ್ಯಾನ್ಸಲ್ ಮಾಡಿದ್ದಾಳೆ. ತಾಯಿಯ ಈ ದಿಟ್ಟ ನಿರ್ಧಾರಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ.